ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. La 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 la. ಕೇಕ್ ಎಲ್ಲ ಮೆತ್ಕೊಂಡ್ಬಿಟ್ಟೈತೆ ಕೈಗೆ. ಸಿಗ್ತೀನಿ. ಜಸ್ಟ್ ಮಿಸ್. ಲೈಸೆನ್ಸ್ ಇಲ್ಲದೆ ಹೈವೇಲ್ ಗಾಡಿ ಓಡಿಸ್ತಿದ್ದೀರಾ. ಆದಷ್ಟು ಬೇಗ ಲೈಸೆನ್ಸ್ ಮಾಡಿಸ್ಕೊಂಡ್ರೆ ನಿಮಗೂ ಕ್ಷೇಮ ಉತ್ತಮ. ಆದಷ್ಟು ಬೇಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ಲೈಸೆನ್ಸ್ ಮಾಡಿಸ್ಕೊಂತೀವಿ. ಓಕೆನಾ? ಬಾಯ್. ಏನೋ ಇದು ಇಷ್ಟು ಗಮ್ಮಂತ ಇದೆ. ಬರೀ ಗುಣ ಅಲ್ಲ ಕಣೋ, ನಿನ್ನ ಕೈ ರುಚಿ ಕೂಡ ಅದ್ಗೆ ತರಾನೇ ಇದೆ. ಅದಕ್ಕೆ ಅಡುಗೆ ಮಾಡಿದ್ರೆ 3 ಮನೆ ದಾಟಿ ಗಮ್ಮಂತ ವಾಸನೆ ಬರ್ತಿತ್ತು ಕಣೋ. ಈ ವಾಸನೆಗೆ ಹೊಟ್ಟೆ ಹಸುವಾಗಿ ಎಲ್ಲರೂ ಓಡ್ ಬಂದು ಊಟ ಮಾಡ್ತಿದ್ವಿ ನೋಡು. ಇರು, ನಾನು ಟೇಸ್ಟ್ ಮಾಡ್ತೀನಿ. ಪ್ರಸಾದ ಏನೇ ಆದ್ರೂ ಮೊದಲು ದೇವ್ರಿಗೆ ನೈವೇದ್ಯ ಆಗ್ಬೇಕು, ಆಮೇಲೆ ಭಕ್ತಾದಿಗಳಿಗೆ. ಕೃಷ್ಣ, ನೀನಿನ್ನೂ ಚಿಕ್ಕ ಮಗು ಥರಾನೇ ಇದೆಯಾ ಕಣೋ. ಅದೇ ಪ್ರೀತಿ, ಅದೇ ಮುಗ್ಧತೆ. ನಿಮ್ಮಪ್ಪ ನಿನ್ನ ಎಷ್ಟೇ ಕಡೆಗಣಿಸಿದ್ರು ನೀನು ಮಾತ್ರ ಅವ್ರನ್ನ ಎಷ್ಟು ಗೌರವಿಸ್ತೀಯ ಕಣೋ. ಹೆಂಗು ಮ್ಯಾನ್, ತುಂಬಾ ಎಮೋಷನಲ್ ಆಗಿ ಮಾಡೋ ಕೆಲಸ ಕೈ ಬಿಟ್ಬಿಡಿಯಾ. ಇದನ್ನ ಹೇಗಾದ್ರೂ ಮಾಡಿ ನನ್ನ ದೇವ್ರು ತಿನ್ನೋವಾಗ ಮಾಡ್ತೀಯಾ? ನೋ 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 ನೋ. ಸರಿ ಬಿಡು, ಇದನ್ನೇನಾದ್ರೂ ನೀ ತಿನ್ಸಿದ್ರೆ ನೀ ನನ್ನ ನಿಜವಾಗ್ಲೂ ಪ್ರೀತಿ ಮಾಡೋ ಅತ್ತೆ ಅಂತ ಒಪ್ಕೋತೀನಿ. ಓ, ಈಗ ಪ್ರೀತಿ ಅನ್ನೋ ಪ್ರಶ್ನೆ ಹಾಕ್ಬಿಟ್ಟೆ ನೋಡು. ನಿಮ್ಮಪ್ಪ ತಿನ್ಲೇಬೇಕು, ಹಾಗೆ ನಾನು ಮಾಡ್ತೀನಿ ಕಣ. ಆಯ್ತಾಯ್ತು. ಇವತ್ತಿನ ಸ್ಪೆಷಲ್ ಬಿಸಿ ಬಿಸಿ ಬಿರಿಯಾನಿ. ಆ ಭಗವಂತ ತಿನ್ನೋ ಆಹಾರದಲ್ಲಿ ಎಷ್ಟೊಂದು ಸುಖ ಇಟ್ಟಿದ್ದಾನೆ. ಯಶೋಧ, ಅದ್ಭುತವಾಗಿದೆ ಬಿರಿಯಾನಿ. ನನ್ನ ಶಾಂತಿನೇ ಬಂದು ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಈ ಬಿರಿಯಾನಿನ ಮಾಡಿ ನನಗೆ ಬಡಿಸಿರೋ ಥರ ಅನ್ನಿಸ್ತಾ ಇದೆ ಅಲ್ವಾ? ಸೂಪರ್. ಈ ಬಿರಿಯಾನಿ ಮಾಡಿದ ಕೈಗೆ ಚಿನ್ನದ ಬಳೆ ತೊಡಿಸ್ಬೇಕು. ಅದಕ್ಕೆ ರುಚಿ ನೆನಪಿಸಿರೋ ಈ ಬಿರಿಯಾನಿ ಮಾಡಿರೋ ಕೈಗಳು ಬಳೆಗಳು ಹಾಕೊಳ್ಳೋದಿಲ್ಲ, ಕಡ್ಗ ಹಾಕೊಳ್ಳುತ್ತೆ. ಕಡ್ಗನ? ಇದನ್ನ ಯಾರು ಮಾಡಿದ್ದು? ನಾನೇ ಮಾಡಿದ್ರೆ ಸಾಧಾರಣವಾಗಿರ್ತಾ ಇತ್ತು. ನಮ್ಮ ಕೃಷ್ಣ ಇದಕ್ಕೆ ಸ್ವಲ್ಪ ಜಾಸ್ತಿ ಪ್ರೀತಿ ಬೆರೆಸಿ ಮಾಡಿದಾನಲ್ಲ, ಅದಕ್ಕೆ ರುಚಿ ಬಂದಿರೋದು ಅಣ್ಣ. ಯಶೋಧ, ಇದನ್ನ ಯಾರು ಮಾಡಿದ್ರು ಅವ್ರಿಗೆ ಹೇಳು, ಇಂಥ ನಾಟಕಗಳಿಂದ ನನ್ನ ಪ್ರೀತಿ ವಿಶ್ವಾಸನ ಗಳಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಮೊದಲನೇ ತೊತ್ತಲ್ಲಿ ಸುಖ ಇಟ್ಟು ಭಗವಂತ ನನ್ನ ಹೆಸರು ಹೇಳ್ತಿದ್ದಂಗೆನೆ
ಅದ್ರಲ್ಲೇನು ಕಸ ಹಾಕ್ಬಿಟ್ನಾ? ಕೊಳಕು ಮನಸ್ಸಿಂದ ಮಾಡಿದ ಕೈನೋ ಕೊಳಕು, ಅಡಿಗೆನೋ ಕೊಳಕು. ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ, ಕೃಷ್ಣ, ನಿಂತ್ಕೊಳ್ಳಿ. ನನ್ನನ್ನು ಯಾಕೆ ಅಷ್ಟೊಂದು ಕೀಳಾಗಿ ನೋಡ್ತೀರಾ? ನನ್ನ ಮೇಲಿರೋ ಕೋಪನ ಊಟ ತಿಂಡಿ ಮೇಲೆ ಏನೇ ತೋರಿಸ್ತೀರಾ? ನನ್ನ ಬದುಕಿನ ರುಚಿಯನ್ನೇ ಹಾಳು ಮಾಡಿ ನೀನೆಂತ ಅಡುಗೆ ಮಾಡಿದ್ರೇನು, ಅದೆಷ್ಟು ರುಚಿಯಾಗಿದ್ರೇನು? ಅಂಥದ್ದೇನ್ ಮಾಡಿದ್ದೇನೆ? ಸರಿ, ಏನ್ ಮಾಡಿದ್ರೆ ನೀವು ನನ್ನ ಒಪ್ಕೋತೀರ ಹೇಳಿ? ಒಂದು ಒಳ್ಳೆ ಮಾತೆ ಬರಲ್ವಲ್ಲ ನನ್ನ ಬಗ್ಗೆ? ನಿಮ್ಮನ್ನೇ ಕೇಳ್ತಾರದ್ ಹೇಳಿ. ಏನ್ ಮಾಡ್ತಿ ಅಂತ ಕೇಳಿದೆ ಅಲ್ಲ ನೀನು? ನನ್ನ ಸಂತೋಷನ ಕಿತ್ಕೊಂಡೆ, ನನ್ನ ಸುಖಾನ್ ಕಿತ್ಕೊಂಡೆ, ನನ್ನ ನೆಮ್ಮದಿನ ಕಿತ್ಕೊಂಡೆ. ಅದಕ್ಕಿಂತಲೂ ಹೆಚ್ಚಿಗೆ ನನ್ನ ಜೀವಕ್ಕೆ ಜೀವವಾಗಿದ್ದ ನನ್ನ ಶಾಂತಿ, ನನ್ನ ವಂಶದ ಜ್ಯೋತಿ, ಈ ಮನೆ ಬೆಳಕು, ಅವಳನ್ನು ಕಿತ್ಕೊಂಡೆ. ಜನ್ಮ ಕೊಟ್ಟದ ತಾಯಿನ ಕೊಂದ ಕುಲಘಾತಕನ ಯಾವ ತಂದೆ ಕ್ಷಮಿಸುತ್ತಾನೆ? ಇವತ್ತೇ ಕೊನೆ. ಇನ್ಯಾವತ್ತೂ ನೀನು ನನ್ನನ್ನಾಗ್ಲಿ ನನ್ನ ಪ್ರೀತಿನಾಗ್ಲಿ ಪ್ರಶ್ನೆನೂ ಮಾಡಬೇಡ, ಬಯಸ್ಲೂ ಬೇಡ. ಅದು ನಿನಗೆ ಸಿಗೋದಿಲ್ಲ, ಸಿಗೋದಿಲ್ಲ, ಈ ಜನ್ಮದಲ್ಲಿ ಸಿಗೋದಿಲ್ಲ, ಜನ್ಮದಲ್ಲಿ ಸಿಗೋದಿಲ್ಲ. ಎದ್ದಳಯ್ಯ ಮೇಲೆ. ಯಾರ ನೀನು ಪೊರ್ಕಿ? ನನ್ನ ಆಟೋನ ಪಾರ್ ಮಾಡ್ಕೊಂಡು ಕುಡ್ಕೊಂಡು ಬಿತ್ಕೊಂಡಿದ್ಯಲ್ಲ, ಇಳೆ ಕೆಳಗೆ. ಯಾರೋ ನೀವೆಲ್ಲ ಆಟೋನ ದೇವ್ರ ತರ ಪೂಜೆ ಮಾಡ್ತೀವಿ, ಅದನ್ನೇ ಗಲೀಜ್ ಮಾಡ್ಬಿಟ್ಟಲ್ಲ. ಹೆಣ್ಮಕ್ಳ ಮೇಲೆ ಕೈ ಮಾಡಕ್ ಬರ್ತೀಯಲ್ಲ, ಇದನ್ನೇ ನಿಮ್ಮ ಅಮ್ಮ ಸಂಸ್ಕಾರ ಕಳ್ಸಿರೋದು.